ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿರುವ ಅಧ್ಯಾಯ 13 ಸಂಖ್ಯಾಶಾಸ್ತ್ರ ಈ ಅಧ್ಯಾಯ ನೋಡೋಣ. ಇದರಲ್ಲಿ ಸರಾಸರಿ, ನೇರ ಸರಾಸರಿ ಅಥವಾ ಡೈರೆಕ್ಟ್ ಸರಾಸರಿ ಕಂಡುಹಿಡಲಿಕ್ಕೆ ಇದು ಸೂತ್ರ ಇದೆ. ಎಕ್ಸ್ ಬಾರ್ ಸಮನಾಗಿದೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂತ. ಇದು ಎಫ್ ಐ ಇಂಟು ಎಕ್ಸ್ ಐ ಅಂತ. ಎಫ್ ಐ ಅಂತಂದ್ರೆ ಏನರ್ಥ ಇಲ್ಲಿ? ಎಫ್ ಐ ಅಂದರೆ ಆವೃತ್ತಿ ಅಂತ. ಎಫ್ ಐ ಅಂದರೆ ಆವೃತ್ತಿ ಅಂತ. ಎಕ್ಸ್ ಐ ಅಂದರೆ ಮಧ್ಯಬಿಂದು ಅಂತ. ಎಕ್ಸ್ ಐ ಅಂದರೆ ಮಧ್ಯಬಿಂದು ಕಂಡುಹಿಡಿಬೇಕಂತ ಅರ್ಥ. ಎಕ್ಸ್ ಐ ಅಂದರೆ ಮಧ್ಯಬಿಂದು. ಸಿಗ್ಮಾ ಎಫ್ ಐ ಅಂದರೆ ಆವೃತ್ತಿಗಳು ಕೂಡಿಸಿದ್ದು. ಸಿಗ್ಮಾ ಎಫ್ ಐ ಅಂತಂದ್ರೆ ಆವೃತ್ತಿಗಳ ಮೊತ್ತ, ಆವೃತ್ತಿಗಳ ಮೊತ್ತ ಕೂಡಿಸ್ಬೇಕಂತ ಅರ್ಥ. ಅದು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂತಂದ್ರೆ ಎರಡು ಗುಣಾಕಾರ ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ ಮಾಡಬೇಕಂತ. ಈ ರೀತಿ ಸರಾಸರಿ ಕಂಡುಹಿಡಲಿಕ್ಕೆ ಕೊಟ್ಟೆ 3 ವಿಧಾನವ. ಒಂದೇದು ಮೆಥಡ ನೇರ ವಿಧಾನ. ನೇರ ಸರಾಸರಿ ಎಕ್ಸ್ ಬಾರ್ ಸಮನಾಗಿದೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಅಥವಾ ಅಂದಾಜು ಸರಾಸರಿ ವಿಧಾನ. ಸರಾಸರಿನೇ 3 ರೀತಿ ಕಂಡುಹಿಡಿಬೋದು. ಒಂದನೇದು ನೇರ, ಎರಡನೇದು ಅಂದಾಜು ಸರಾಸರಿ. ಇದು ಸರಾಸರಿ ಎಕ್ಸ್ ಬಾರ್ ಫಾರ್ಮುಲಾ. ಇಲ್ಲಿ ಎ ಅಂತಂದ್ರೆ ಅಂದಾಜು ಸರಾಸರಿ ಅಂತ ತಗೊಳ್ಬೇಕು. ಎ ಅಂದರೆ ಅಂದಾಜು ಸರಾಸರಿ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಅಂತಿದೆ ಸೂತ್ರ. ನೆಕ್ಸ್ಟ್ ಇನ್ನೊಂದು ಇದ್ರ ಸರಾಸರಿ ಕಂಡಿಗೆ ಇನ್ನೊಂದು ಸೂತ್ರ ಯಾವುದು? ಹಂತ ವಿಚಲನ ಸರಾಸರಿ. ಹಂತ ವಿಚಲನ ಸರಾಸರಿ ಎಕ್ಸ್ ಬಾರ್ ಸಮನಾಗಿದೆ ಎ ಪ್ಲಸ್ ಸಿಗ್ಮಾ ಎಫ್ ಯು ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಂಟು ಹೆಚ್. ಎಫ್ ಐ ಅಂತ ಆಗಬೇಕದು ಇಂಟು ಹೆಚ್. ಹೆಚ್ ಅಂದರೆ ವರ್ಗಾಂತರ ಗಾತ್ರ. ಅದ ನೆಕ್ಸ್ಟ್ ಇವೆರಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಫಸ್ಟ್ ನಾವೇನು ಮಾಡೋಣ, ಇದು ಕಂಡುಹಿಡೋಣ. ನೇರ ಸರಾಸರಿ ಕಂಡುಹಿಡಿದು ಲೆಕ್ಕ ಬಿಡಿಸೋಣ ಅಂತ. ಅಭ್ಯಾಸ 13.1ರಲ್ಲಿರುವ ಇವು ಬಹುಲಕ ಮತ್ತು ಮಧ್ಯಾಂಕ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡೋಣ, ಈಗ ನೇರ ಸರಾಸರಿ ವಿಧಾನ ಕಂಡುಹಿಡಲಿಕ್ಕೆ ಅಭ್ಯಾಸ 13.1ರಲ್ಲಿ ಒಂದನೇ ಲೆಕ್ಕ ನೋಡ್ರಿ. ಇಲ್ಲಿ ನೋಡುವ 13ನೇ ಲೆಕ್ಕ 13.1ರಲ್ಲಿ ಅಭ್ಯಾಸ 13.1ರಲ್ಲಿ ಒಂದನೇ ಲೆಕ್ಕ ಏನದ ನೋಡ್ರಿ, ಓದ್ತೀನಿ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶಗಳನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ. ಈ ಫಸ್ಟ್ ನೋಡಿ, ಅಡ್ಡ ಸಾಲುಗಳು ಕೊಟ್ಟಿದ್ದಾರೆ. ಗಿಡಗಳ ಸಂಖ್ಯೆ ಅಂದರೆ 0ರಿಂದ 2 ಗಿಡ ಹಚ್ಚೋರು ಮನೆ ಒಂದಿದೆ, 2ರಿಂದ 4 ಗಿಡಗಳು ಹಚ್ಚೋರು 2 ಮನೆ ಇದ್ದಾವೆ, 4ರಿಂದ 6 ಗಿಡ ಹಚ್ಚೋರು ಮನೆಗಳು ಒಂದಿದೆ, 6ರಿಂದ 8 ಗಿಡಗಳು ಹಚ್ಚೋರು ಮನೆ 5 ಇದೆ, 8ರಿಂದ 10 ಗಿಡ ಹಚ್ಚೋರು ಮನೆಗಳು 6 ಇದ್ದಾವೆ, 10ರಿಂದ 12 ಗಿಡಗಳು ಹಚ್ಚೋರು ಮನೆಯ ಸಂಖ್ಯೆಗಳು 2 ಇದ್ದಾವೆ. ಇದೇ ರೀತಿ 12ರಿಂದ 14 ಗಿಡ ಹಚ್ಚೋರು ಮನೆ ಸಂಖ್ಯೆಗಳು 3 ಇದ್ದಾವೆ. ಇದಕ್ಕೆ ಏನು ಕೇಳ್ತಾರೆ? ಸರಾಸರಿಯನ್ನು ಕಂಡುಹಿಡಿಯಿರಿ. ಮತ್ತು ನೀವು ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನದ ಸೂತ್ರ ಬಳಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಮತ್ತು ಏಕೆ ಅಂತ ಕೇಳ್ತಾರೆ. ಇವಾಗ ಮೊದಲನೇದು ಇದು ತಿಳ್ಕೊಬೇಕು ನಾವು. ನೇರ ವಿಧಾನ ಯಾವಾಗ ಮಾಡ್ತೀವಿ ಅಂದ್ರೆ, ಇವು ಅಂಕಿ ಸಂಖ್ಯೆಗಳು ಸಣ್ಣದಿದ್ದಾಗ ಈಸಿ ಗುಣಾಕಾರ ಮಾಡುವಾಗ ಇದು ನಾವು ನೇರ ವಿಧಾನ ಮಾಡ್ತೀವಿ. ಇವು ಅಂಕಿ ಸಂಖ್ಯೆಗಳು ಗುಣಾಕಾರ ಮಾಡ್ಲಿಕ್ಕೆ ಹಾರ್ಡ್ ಆದಾಗ ನಾವು ಹಂತ ವಿಚಲನ ವಿಧಾನ ಅಥವಾ ಡೆವಿಯೇಷನ್ ಮೆಥಡ್ ನೋಡಿರಿ. ಹಂತ ವಿಚಲನ ವಿಧಾನ ಬಳಕೆ ಮಾಡ್ತೀವಿ ಅಥವಾ ಅಂದಾಜು ಸರಾಸರಿ ವಿಧಾನ ನಾವು ಬಳಕೆ ಮಾಡ್ತೀವಿ. ಈಸಿ ಇದ್ದಾಗ ಮಾತ್ರ ನಾವು ನೇರ ಸರಾಸರಿ ವಿಧಾನವನ್ನು ನಾವು ಬಳಕೆ ಮಾಡ್ತೀವಿ. ಇದು ಬರೀಬೇಕು ನೀವು. ಅಂಕಿ ಸಂಖ್ಯೆಗಳು ಈಸಿ ನಾವು ಗುಣಾಕಾರ ಮಾಡಲು ಬಂದಾಗ ನಾವು ಏನು ಮಾಡ್ತೀವಿ? ನೇರ ವಿಧಾನವನ್ನೇ ಬಳಸ್ತೀವಿ. ಅದಕ್ಕೆ ನೋಡಿರಿ, ನೆಕ್ಸ್ಟ್ ಏನು ಇವು ಅಡ್ಡ ಸಾಲು ಕೊಟ್ಟಿದ್ದಾರೆ ನೋಡಿರಿ. ಇವು ಅಡ್ಡ ಸಾಲಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪೇಜಲ್ಲಿ ಕಂಬ ಸಾಲುಗಳು ಬರೆಸ್ತೀನಿ. ಇದು ಇದು ಕ್ಲಾಸ್ ಇಂಟರ್ವಲ್ ಇದ್ದಂಗೆ ವರ್ಗಾಂತರ ಇದು ವರ್ಗಾಂತರ. ಇದು ಸಿಗ್ಮಾ ಎಫ್ ಐ ಇದ್ದಂಗೆ ನೋಡಿರಿ. ಇದು ಸಿಗ್ಮಾ ಎಫ್ ಐ, ಇದು ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಅಂತ. ನೆಕ್ಸ್ಟ್ ಪೇಜಲ್ಲಿ ನಾನು ಏನು ಮಾಡಿದ್ದೀನಿ, ಕಂಬ ಸಾಲುಗಳಲ್ಲಿ ಇದೆಲ್ಲ ಬರ್ತಿದ್ದೀನಿ ನೋಡಿರಿ. ಹೆಂಗೆ ಬರ್ತೀನಿ ನೋಡಿರಿ, ವರ್ಗಾಂತರ ಬರ್ತಿದ್ದೀನಿ. 0 to 2 ಮನೆ ಗಿಡಗಳು ಹಚ್ಚೋರು ಒಬ್ಬರು, 2ರಿಂದ 4 ಹಚ್ಚೋರು 2, 4ರಿಂದ 6 ಒಬ್ಬರು ಮನೆ, 6ರಿಂದ 8 ಗಿಡ ಹಚ್ಚೋರು 5 ಜನ, 8ರಿಂದ 10 ಹಚ್ಚೋರು 6 ಜನ, 10ರಿಂದ 12 ಗಿಡ ಹಚ್ಚೋರು 2, 12ರಿಂದ 14 ಹಚ್ಚೋರು 3 ಜನ. ಟೋಟಲ್ 20 ಮನೆಗಳ ಸಮೀಕ್ಷೆ ಅದ. ಅಥವಾ ಇದೆಲ್ಲ ಕುಡಿದಾಗ ನಮಗೆ ಸಿಗ್ಮಾ ಎಫ್ ಐ ಅಂತ ಆಯಿತು.
ರೈಟ್. ಇಲ್ಲಿ ನಮ್ಮ ಸೂತ್ರ ಏನಿದೆ ಕಂಡುಹಿಡ್ಲಿಕ್ಕೆ ಅಂತಂದ್ರೆ ನಮಗೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ಸೂತ್ರ ಅದ. ಅದಕ್ಕೆ ನಾವು ನೋಡ್ಬೇಕು. ಈಗ ಎಕ್ಸ್ ಐ ಕಂಡುಹಿಡ್ಬೇಕು ಮೊದಲ. ನೋಡಿರಿ, ಮಧ್ಯಬಿಂದು ಅಂದರೆ ಎದ್ರ ಮಧ್ಯಬಿಂದು ಅಂದ್ರೆ ಇವು ವರ್ಗಾಂತರ ಮಧ್ಯಬಿಂದು ಕಂಡುಹಿಡಬೇಕು. ವರ್ಗಾಂತರ ಮಧ್ಯಬಿಂದು ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅಂದರೆ 0+2 ಕೂಡಿಸ್ಬೇಕು. ಈ ರೀತಿ 0+2 ಕೂಡಿಸಿ 2ರಿಂದ ಭಾಗಿಸ್ಬೇಕು. ಅಂದರೆ 2ರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟು ಬಂತು ನಮಗೆ? 2 ಅಂದ್ರೇ 2 ಅಂದರೆ 1 ಬಂತು. ಮಧ್ಯಬಿಂದು 1 ಆಯಿತು. ಅದೇ ರೀತಿ 2+4 ಎಷ್ಟಾಯಿತು? 6 ಆಯಿತು. 2+4 ಕೂಡಿದಾಗ 6 ಆಯಿತು. 6ಕ್ಕೆ ನಾವು 2ರಿಂದ ಭಾಗಾಕಾರ ಮಾಡಿದ್ರೆ ಏನು ಬಂತು? 3 ಅಂತ ಬಂತು. ಇಲ್ಲಿ ಈ ರೀತಿ ಹೊಸ ಲೆಕ್ಕ ಮಾಡೋ ಬದಲಿ ನಾವೆಲ್ಲ ಲೆಕ್ಕ ಮಾಡೋ ಬದಲಿ ಇದು ಡಿಫ್ರೆನ್ಸ್ ಏನದು ನೋಡಬೇಕು. 0ಲಿಂದ 2, 2ಲಿಂದ 4 ಪ್ರತಿ ಡಿಫ್ರೆನ್ಸ್ 2 ಇದೆ. ಅದಕ್ಕೆ ಏನು ಮಾಡಬೇಕು? ನಾವು 2 ಆ್ಯಡ್ ಮಾಡ್ಕೊಂಡು ಕೂಡಿಸ್ಕೋತ ಹೋಗ್ಬೇಕು. 1ಕ್ಕೆ 2 ಕೂಡಿಸಿದಾಗ 3, ಈ 3ಕ್ಕೆ 2 ಕೂಡಿಸಿದಾಗ 5 ಆಯಿತು. 5ಕ್ಕೆ 2 ಕೂಡಿಸಿದಾಗ 7 ಆಯಿತು. 7ಕ್ಕೆ 2 ಕೂಡಿಸಿದಾಗ 9 ಆಯಿತು. 9ಕ್ಕೆ 2 ಕೂಡಿಸಿದಾಗ 11 ಆಯಿತು. 11ಕ್ಕೆ 2 ಕೂಡಿಸಿದಾಗ 13 ಆಯಿತು. ಇವೆಲ್ಲ ಕೂಡಿಸಿದಾಗ ಅದೇ ಲೆಕ್ಕ ಮಾಡಿದ್ರೂ ನಮಗೆ ಇಷ್ಟೇ ಬರ್ತದೆ ನೋಡಿರಿ. 12 + 14, 12 + 14 ನಮಗೆ 26 ಆಗ್ತದೆ. 26ಕ್ಕೆ ನಾವು 2ರಲ್ಲಿ ಭಾಗ 13 ಬರ್ತದೆ. ಅದೇ ಈ ಸೂತ್ರದ ನೋಡಿ ಮತ್ತೇನು ಮಾಡ್ಬೇಕು ನಾವು ಅಂದ್ರೆ ಈಗ ಎಫ್ ಐ ಇಂಟು ಎಕ್ಸ್ ಐ ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ ಅಂದ್ರೆ ಎಫ್ ಐ ಇಲ್ಲವ ಎಕ್ಸ್ ಐಲಿಂದ ಗುಣಾಕಾರ ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಇದಕ್ಕಿದು ಗುಣಾಕಾರ ಮಗ್ಗಿ ಓದಬೇಕು. ಅಂದರೆ 1 1 1, 2 3 6, 1 5 5, 5 7 35, 6 9 ಹಿಂಗೆ 5 7 35, 6 9 54, 6 9 54, 11 2 22. ಹಿಂಗೆ ಈಜಿನ ಗುಣಾಕಾರ ಮಾಡ್ಲಿಕ್ಕೆ ಬಂದರೆ ನೇರ ವಿಧಾನ ಮಾಡಬೇಕು. ಇದು ಒಂದು ವೇಳೆ ಇದು ಕಷ್ಟ ಮಾತ್ರ ಏನು ಮಾಡ್ಬೇಕು ನಾವು? ಹಂತ ವಿಚಲನ ವಿಧಾನಕ್ಕೆ ಹೋಗ್ಬೇಕು ನಾವು. ಈಗ ನೋಡಿರಿ, 11 2 22 ಆಯಿತು. 13 3 39 ಆಯಿತು. 13 3 39 ಆಯಿತು. ಈಗ ನಾವು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಮಾಡಬೇಕು. ಈಗ ನಾವು ಸೂತ್ರದಾಗ ಏನದ ಅಂದ್ರೆ ನಮ್ಮ ಸೂತ್ರದ ಏನದ ನೋಡಿರಿ ಕಂಡುಹಿಡಿಯಕ್ಕೆ ನಮ್ಗೆ ನೋಡಿರಿ ಸೂತ್ರ ನೋಡಿರಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡ್ ಬೈ ಎಫ್ ಐ ಅಂತದ. ಈಗ ನಾವೇನು ಮಾಡಬೇಕು? ಇದು ಎಫ್ ಐ ಸಿಗ್ಮಾ ಅಂದ್ರೆ ಏನು? ಕೂಡಿಸ್ಬೇಕಂತ. ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ನಾವು ಕೂಡಿಸ್ಬೇಕಂತ ಅರ್ಥ. ಅಂದರೆ ಯಾವ ಕೂಡಿಸ್ಬೇಕು ನೋಡಿರಿ? ಇವೆಲ್ಲ ಕೂಡಿಸ್ಬೇಕು. ಇವಿಷ್ಟು ಕೂಡಿದಾಗ ಏನು ಬರ್ತದೆ ನೋಡಿರಿ? ಇದಕ್ಕೆ ನಾವೇನು ಮಾಡಬೇಕು? ಸಿಗ್ಮಾ ಎಫ್ ಐ ಇದೇನದ ಎಕ್ಸ್ ಐ ಇಂಟು ಎಕ್ಸ್ ಐ ಇದು ಕೂಡಿಸ್ಬೇಕು ಎಲ್ಲ. ಇವು ಹೆಂಗೆ ಕೂಡಿಸ್ತೀನಿ ಅಂದರೆ 1 + 6 7, 7 + 5 12, 12 + 5 17, 17 + 4 19, 19 + 2 21, 21 + 9 30. ಅಥವಾ ಈ ರೀತಿ ಉಲ್ಟಾ ಹೋದ್ರೂ ಬರ್ತದೆ. 9 + 2 11, 11 + 4 15, 15 + 5 20, 20 + 5 25. ಎಷ್ಟಾಗ್ತದೆ ನೋಡಿ ಕರೆಕ್ಟಾ? 1 + 6 7 ಆಯಿತು. 7 5 12 ಆಯಿತು. 12ಕ್ಕೆ 5 + 17 ಆಯಿತು. 17 4 21 ಆಯಿತು. 21 2 23 ಆಯಿತು. 23 9 ಅಂದರೆ 32 ಆಯಿತು. 32ಕ್ಕೆ 2 ಕೈಲೇ 3, 3 + 3 6, 6 + 2 8, 8 + 5 13, 13 + 3 ಅಂದರೆ 16, 162 ಆಯಿತು. 162 ಆಯ್ತು ನೋಡಿರಿ. ಯಾವುದು? ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಕಂಡುಹಿಡಿದು ನಾವು? 162, 162 ಆಯಿತು. ಅದ ಈಗ ನಾವು ಸರಾಸರಿ ಕಂಡುಹಿಡ್ಲಿಕ್ಕೆ ನಮ್ಗೆ ಏನು ಸೂತ್ರ ಅದ ನೋಡಿರಿ? ಇದನ್ನು ಎಲ್ಲಿ ಡಿಲೀಟ್ ಮಾಡ್ತೀನಿ ನೋಡಿರಿ. ಇಲ್ಲೇ ಸೂತ್ರ ಬಿಡ್ತೀನಿ. ಏನದ ಸೂತ್ರ ನಮಗೆ ಕಂಡುಹಿಡ್ಲಿಕ್ಕೆ? ಎಕ್ಸ್ ಬಾರ್ ಸಮನಾಗಿದೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದು ನಮಗೇನು ಕಂಡುಹಿಡ್ಲಿಕ್ಕಿದೆ? ಸೂತ್ರ. ಸರಾಸರಿ ಕಂಡುಹಿಡ್ಲಿಕ್ಕೆ ಸೂತ್ರ ಇದೆ. ಈಗ ನಾವು ಏನು ಮಾಡಬೇಕು? ಇದನ್ನು ಬೆಲೆಗಳನ್ನು ಆದೇಶ ಮಾಡೋಣ. ನೆಕ್ಸ್ಟ್ ಪೇಜಲ್ಲಿ ಮಾಡೋಣ ನೋಡಿರಿ. ಇದು ಸ್ವಲ್ಪ ಇದಾಗ್ತದೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಂದರೆ ಕೆಳಗಡೆ ಸ್ವಲ್ಪ ಪೇಜಲ್ಲಿ ಕ್ಲಿಯರಾಗಿ ಮಾಡೋಣ. ಸಿಗ್ಮಾ ಸೂತ್ರ ಏನಿದೆ ನಮಗಂದ್ರೆ ಇನ್ನೊಂದು ಸಲ ಸೂತ್ರ ಬರಿತೀನಿ ನಾನು. ಸರಾಸರಿ ಎಕ್ಸ್ ಬಾರ್ ಸಮನಾಗಿದೆ. ಇದು ಎಕ್ಸ್ ಬಾರ್ ಸೂಚನೆ. ಇದರಿಂದ ಸರಾಸರಿ ಅಂದರೆ ಹಿಂಗೆ ಸೂಚಿಸ್ತಾರೆ. ಸೂತ್ರ ಏನಿದೆ? ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ.
ಈ ಫಾರ್ಮುಲಾದಲ್ಲಿ ನಾವು ಬೆಲೆಗಳನ್ನು ಆದೇಶ ಮಾಡೋಣ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಇಲ್ಲಿ ಬೆಲೆ ಕಂಡುಹಿಡಿದು ನೋಡಿರಿ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಇದೆಲ್ಲ ತೆಗೆದು ಇದ್ರ ಬರೀಬೇಕು. 162 ಆಯಿತು. ಹೋಲ್ಡ್ ಬೈ ಸಿಗ್ಮಾ ಎಫ್ ಐ ಅಂತಂದರೆ ಇವೆಲ್ಲ ಎಫ್ ಐಗಳು ಕೂಡಿಸ್ದಾಗ ಸಿಗ್ಮಾ ಎಫ್ ಐ ಆಯಿತು. ಇದೆಷ್ಟಿದೆ 20 ಅಂತಿದೆ ನೋಡಿರಿ, 20. ಅದೇ ಈಗ ಇನ್ನಿಲ್ಲಿ ಛೇದ ಹೊಡಿಬೇಕು ನೋಡಿರಿ. 2ರಿಂದ ಭಾಗ ಆಗ್ತದೆ ನೋಡಿರಿ. ಬಿಡಿಸ್ತಂದ ಇಲ್ಲಿನೂ 2 ಇದೆ, 2ರಿಂದ ಭಾಗ ಆಗ್ತದೆ. 2ರಿಂದ ಭಾಗ ಆಗ್ತದೆ ನೋಡಿರಿ. 2ರಿಂದ ಭಾಗ ಮಾಡಿದಾಗ ಏನಾಗ್ತಂದ್ರೆ 2 10 20, 2 1 2, 0 ಹೆಂಗದಂಗೆ ಬರೀಣ. 2 8 16, 2 1 2. ಅಂದರೆ ಈ ರೀತಿ ಕೆಳಗೆ 10 ಬಂತಂದ್ರೆ ನಾವು ಡೈರೆಕ್ಟ್ ಏನು ಮಾಡಬೇಕು, 81/10 ಬಂತಂದ್ರೆ ಕೆಳಗೆ ಒಂದು 0 ಬಂತಂದ್ರೆ ಒಂದು ಪಾಯಿಂಟ್ ಏನು ಮಾಡಬೇಕು, ಹಿಂದೆ ತಂದು ಬಿಡಬೇಕು. ಅದರ ಅರ್ಥ ಏನು, 81 ಒಂದು ಪಾಯಿಂಟ್ ಏನಂದ್ರೆ ಬಿಡಿಸ್ತಂತ 1 ಅಂದರೆ ನಮ್ಗೆ ಸರಾಸರಿ ಎಷ್ಟು ಬಂದಂಗೆ ಆಯ್ತು. ಈಗ ಎಕ್ಸ್ ಬಾರ್ ಈಕ್ವಲ್ ಟು 8.1 ಇದೇ ನಾವು ಉತ್ತರ ಕಂಡುಹಿಡಿಬೇಕಾಗಿದ್ದು. ಅದರಿಂದ ಸರಾಸರಿ 8.1 ಇಷ್ಟಾದರೆ ಈ ಲೆಕ್ಕ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ.